ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ ಲವ್ ರೀಡಿಂಗ್. ಅಂದರೆ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ಅಥವಾ ನೀವು ಹೇಗೆ ಇದ್ದೀರಾ, ಯಾವ ರೀತಿ ಸಂದರ್ಭಗಳು ನಿಮಗೆ ಅನುಸಾರವಾಗಿ ನಿಮ್ಮ ಪ್ರೀತಿನ ವ್ಯಕ್ತಪಡಿಸ್ತಾ ಇದ್ದೀರಾ, ಅಥವಾ ನೀವು ಹೇಗೆ ಹೊಂದಾಣಿಕೆಯಿಂದ ಇದ್ದೀರಾ, ನಿಮ್ಮ ಮಧ್ಯೆ ಯಾವೆಲ್ಲ ವಿಚಾರಕ್ಕೆ ಗೊಂದಲ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ರೀಡಿಂಗ್ ಮಾಡ್ತಾಯಿದ್ದೀನಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸಿಡೆಂಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನೋದವರು ಸ್ಕಿಪ್ ಮಾಡಿ. ಓಕೆ, ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಯೂನಿವರ್ಸಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನೋಡೋಣ ಇವತ್ತಿನ ರೀಡಿಂಗ್. ನಿಮ್ಮ ಲವ್ ಲೈಫ್ ಹೇಗಿದೆ ಅನ್ನೋದನ್ನು ನೋಡೋಣ. ಓಕೆ, ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯನ್ನು ಒಂದು ಸಾರಿ ನಿಮ್ಮ ಮನಸ್ಸಲ್ಲಿ ನೆನ್ಪು ಮಾಡ್ಕೊಳ್ಳಿ ಮತ್ತು ಅವರ ಹೆಸರನ್ನು ಪಠಣೆ ಮಾಡಿ. ಅಂದರೆ ಹೇಳ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಅವರ ಹೆಸರನ್ನು ಒಂದು ಸಾರಿ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಅವರು ಯಾವ ರೀತಿ ನಿಮ್ಮ ಜೊತೆ ಇದ್ದಾರೆ ಅನ್ನೋದು. ಬಾಟಮ್ ಆಫ್ ದಿ ಕಾರ್ಡ್ 10 ಆಫ್ ಕಪ್ಸ್ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಈ ಮೂರು ಕಾರ್ಡ್ ಏನು ಬಂದಿದೆ ಅನ್ನೋದನ್ನು ಸಹಿತ ನೋಡೋಣ. ಇವತ್ತಿನ ಎನರ್ಜಿ ನನಗೆ ಹೇಳಬೇಕು ಅಂದರೆ ಲವ್ ಲೈಫ್ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಒಂಥರ ಖುಷಿ ಆಗ್ತಾಯಿದೆ. ಯಾಕೆಂದರೆ ಒಂದೊಂದು ಎನರ್ಜಿ ಒಂದೊಂದು ಥರ ನಮ್ಮನ್ನು ಪಾಸ್ ಮಾಡುತ್ತಾ ಹೋಗುತ್ತೆ. ಈ ಎನರ್ಜಿ ಹೇಗಿದೆಯಪ್ಪ ಅಂದರೆ ಒಂಥರ ಒಳೊಳಗೆ ಖುಷಿ ಆಗ್ತಾಯಿದೆ, ಸಂತೋಷ ಆಗ್ತಾಯಿದೆ. ಒಂದು ನಿಮ್ಮ ಮನಸ್ಸಲ್ಲಿ, ನಿಮ್ಮ ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ, ಏನು ಅಂತ ತಿಳ್ಕೊಬೇಕು, ಹೇಗಿದೆ, ಅವ್ರು ಏನು ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಅಂತಹ ಕುತೂಹಲ ನಿಮಗೂ ಇರ್ಬೋದು. ನನಗೂ ಅಷ್ಟೇ ಕುತೂಹಲ ಇದೆ. ಯಾಕೆಂದರೆ ಇವತ್ತಿನ ಎನರ್ಜಿ ತುಂಬ ಚೆನ್ನಾಗಿದೆ. ಒಂಥರ ಖುಷಿ ಆಗ್ತಾಯಿದೆ ಆ ಎನರ್ಜಿ ನೋಡಿದರೆ. ಆದರೆ ನಿಮ್ಮ ಮನಸ್ಸು ಸಹಿತ ಅಷ್ಟೇ ಖುಷಿಯಾಗಿರಲಿ ಅಂತ ಹೇಳಿ ನಾನು ಕೇಳ್ಕೊತಾ ಈ 3 ಕಾರ್ಡನ್ನು ನಾನು ಓಪನ್ ಮಾಡ್ತಾ ಹೋಗ್ತೀನಿ. 3 ಆಫ್ ಪೆಂಟಿಕಲ್, ಡೆತ್, ಸ್ಟ್ರೆಂತ್. ನೈಸ್ ಕಾರ್ಡ್. ಇಲ್ಲಿ ಕ್ಲಾರಿಟಿಗೆ ಮತ್ತು ಬಾಟಮ್ ಆಫ್ ದಿ ಕಾರ್ಡ್ ತಗೊಳ್ಳೋಣ. ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ನಿಮ್ಮ ಎನರ್ಜಿನ ಹೇಳಿದ ಹಾಗೆ ತುಂಬಾ ಕ್ಲಿಯರ್ ಆಗಿದೆ ನಿಮ್ಮ ವ್ಯಕ್ತಿತ್ವ. ಅಂದರೆ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸಲ್ಲಿ ನಿಮ್ಮ ಮಾತುಕತೆ ನಿಮ್ಮ ಪ್ರೀತಿ ಆಗಿರ್ಬೋದು, ನೀವು ಹಂಚ್ಕೊಳ್ಳುವಂಥ ರೀತಿ ಆಗಿರ್ಬೋದು, ನಿಮ್ಮ ಎನರ್ಜಿ ಆಗಿರ್ಬೋದು, ಅವರ ಜೊತೆ ನೀವು ತುಂಬಾ ಚೆನ್ನಾಗಿರಬೇಕು, ನನ್ನ ಲೈಫ್ ಹೇಗಿರಬೇಕು ಅಂತ ನೀವು ಏನು ಕನಸು ಕಾಣ್ತಾ ಇದ್ರಿ, ಅವರು ನಿಮ್ಮ ಹತ್ರಗೆ ಅದೇ ಥರನೇ ಪ್ರೀತಿಯಿಂದ ಇರಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ. ಆದರೆ ಸಮಯ ಸ್ವಲ್ಪ ಏನಾಗಿ ಬರ್ತಾಯಿದೆ ಅಂದರೆ ಸ್ವಲ್ಪ ನಿಮ್ಮ ಮೈಂಡಲ್ಲಿ ಅಥವಾ ನಿಮ್ಮ ಜೊತೆಗಿರುವಂತಹ ವ್ಯಕ್ತಿತ್ವದಲ್ಲಿ, ಅಂದರೆ ಜೊತೆಗಿರುವಂತಹ ವ್ಯಕ್ತಿಗಳು ಸ್ವಲ್ಪ ನಿಮಗೆ ತೊಂದರೆ ಮಾಡ್ತಾ ಇರ್ಬೋದು. ಯಾವ ರೀತಿ ಅಂದರೆ ನೀವು ಏನೋ ಒಂದು ಅಂದ್ಕೊಂಡಿರ್ತೀರ, ಅದೇನೋ ಒಂದು ಆಗಿರುತ್ತೆ. ಈ ಥರ ನಡೀತಾ ಇರ್ಬೋದು. ನಿಮ್ಮ ಜೊತೆ ಇರುವಂಥ ವ್ಯಕ್ತಿಗಳು ನಿಮ್ಮನ್ನು ನೋಡಿ ಇವರು ಆ ಥರ ಇರಬಾರ್ದು ಅನ್ನೋ ರೀತಿಯಲ್ಲಿ ನಿಮ್ಮ ಜೊತೆ ನಡ್ಕೋತಾ ಇರ್ಬೋದು. ಇಲ್ಲಿ 3 ಆಫ್ ಪೆಂಟಿಕಲ್ ಏನು ಹೇಳ್ತಾ ಇದ್ದಪ್ಪ ಅಂದರೆ ಇಬ್ಬರ ಮಧ್ಯೆ ಪ್ರಯತ್ನ ನಡೀತಾ ಇದೆ. ಸಹಕಾರ ಅಂತೂ ಇಬ್ಬರ ಜೊತೆನೇ ಇದೆ. ಇಬ್ಬರು ಒಬ್ರಿಗೊಬ್ರು ಮಾತಾಡ್ಕೊಂಡಿರೋ, ಒಬ್ರಿಗೊಬ್ರು ಪ್ರೀತಿ ಹಂಚ್ಕೊಂಡಿರೋ, ಒಬ್ರಿಗೊಬ್ರು ಎಲ್ಲದನ್ನೂ ಶೇರ್ ಮಾಡ್ಕೋತಾ ಇದ್ದಾರೆ. ನಿಮ್ಮನ್ನು ಬಿಟ್ಟರೆ ಅವ್ರಿಗೆ ಬಿಡೋಕ್ಕಾಗಲ್ಲ, ಅವ್ರನ್ನ ಬಿಟ್ಟರೆ ನಿಮಗೆ ಬಿಡೋಕ್ಕಾಗಲ್ಲ. ಯಾವಾಗ ನಾವು ಮಾತಾಡ್ತೀನಪ್ಪ ಅವ್ರ ಜೊತೆ, ಹೇಗೆ ನಾನು ಕಮ್ಯುನಿಕೇಷನ್ ಮಾಡ್ತೀನಿ, ನನ್ನ ಜೊತೆ ಅವರು ನನ್ನ ಲೈಫಲ್ಲಿ ಅವ್ರು ನನಗೆ ಉಳ್ಕೋತಾರೆ ಅನ್ನೋಂತಹ ಪ್ರೀತಿನೂ ಇದೆ, ಒಂಥರ ಗೊಂದಲನೂ ಇದೆ. ಅದು ಹೇಗೆ ನಾವು ಇದು ಮಾಡಬೇಕು? ಒಬ್ರಿಗೊಬ್ರು ತುಂಬಾ ಟೈಮ್ ಕೊಡ್ತೀರ. ನಾನು ನಿಮ್ಮ ಜೊತೆ ಅವ್ರು ಮಾತಾಡಬೇಕು ಅಂತ ಹೇಳಿ ಭಾಳ ವೇಟ್ ಮಾಡ್ತಾ ಇರ್ತಾರೆ, ಅವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ ಇವರು ವೇಟ್ ಮಾಡ್ತಾ ಇರ್ತಾರೆ. ಇದೇ ಥರನೇ ಪ್ರೀತಿ ಇಬ್ಬರ ಮಧ್ಯೆನೂ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ, ತುಂಬಾ ಅದ್ಭುತವಾದ ಬಾಂಡಿಂಗ್ ಇದೆ. ಒಂದು ಯಾವ ರೀತಿ ಅಂತ ಹೇಳಿದರೆ, ನೀವು ಏನು ಬೇಕು ನಿಮ್ಮ ಸಂಬಂಧದಲ್ಲಿ, ಯಾವೆಲ್ಲ ಕುತೂಹಲಗಳಿದ್ದಾವೆ, ಅಂದರೆ ನೀವು ಏನನ್ನು ಮಾಡ್ತಾ ಇದ್ದೀರಾ, ನಿಮ್ಮ ಜಾಬ್ ವಿಚಾರ ಆಗಿರ್ಬೋದು, ಫೈನಾನ್ಷಿಯಲ್ ವಿಚಾರವಾಗಿರ್ಬೋದು, ನಿಮ್ಮ ಲೈಫ್ ಮುಂದೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ತುಂಬಾ ಮಾತುಕತೆ ನಡೀತಾ ಇದೆ, ಆದರೆ ಒಂದು ಸ್ವಲ್ಪ ಗೊಂದಲ ಮಾಡ್ಕೊತಾ ಇದ್ದೀರಾ. ಇಲ್ಲಿ ಯಾವ ರೀತಿ ನಾನು ಮುಂದೆ ಹೋಗ್ಬೋದು, ಮನೆಯವರು ಒಪ್ಕೋತಾರ, ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್, ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆದರೆ ಮನೇಲಿ ಮಾತಾಡ್ತಾರ, ಮನೇಲಿ ಹೇಗಿರ್ತಾರೆ
ಅವ್ರು ಒಪ್ಕೋತಾರ ನಮ್ಮ ಪ್ರೀತಿನ, ನಾವಿಬ್ಬರು ಪ್ರೀತಿಯಿಂದ ನಾವು ಮುಂದೆ ಹೋಗ್ತೀವ, ನಮ್ಮ ಲೈಫಲ್ಲಿ ಒಂದು ಅದ್ಭುತವಾದ ಜರ್ನಿ ನಡೆಯುತ್ತಾ ಅನ್ನುವಂತಹ ಮಾತುಕತೆಗಳು ನಡೀತಾ ಇರ್ಬೋದು. ಒಬ್ರಿಗೊಬ್ರು ಇನ್ನೂ ಹೆಚ್ಚಿನ ಮಾಹಿತಿ ಅಂದರೆ ಹೆಚ್ಚಿನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು, ನಾನು ಇನ್ನೂ ಅವಳನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ನಾನು ಇವಳನ್ನು ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನೀವು ಒಬ್ರಿಗೊಬ್ರು ಇನ್ನೂ ಟೈಮ್ ಹೆಚ್ಚು ಕೊಡಬೇಕು ಅಂತ ಹೇಳಿ ಇಲ್ಲಿ ಇದು ಮಾಡ್ತಾ ಇರ್ಬೋದು. ನೀನು ಜಾಬ್ ಮಾಡ್ತಾ ಇರ್ಬೋದು, ಅಥವಾ ನಾವು ಫೈನಾನ್ಷಿಯಲ್ ವಿಚಾರವಾಗಿ ಹೆಚ್ಚಿನ ವಿಚಾರವಾಗಿ ಮಾತಾಡ್ತಾ ಇರ್ಬೋದು. ನಾವು ಮುಂದೆ ಹೋದ್ವಿ ಅಂದರೆ ಮುಂದಿನ ಲೈಫಲ್ಲಿ ನನ್ನ ತಂದೆ ತಾಯಿ ಒಪ್ತಾರೋ ಇಲ್ಲೋ ಅನ್ನೋ ಒಂದು ಇದು ಆದರೆ ನೆಕ್ಸ್ಟ್ ನಮ್ಮ ಫ್ಯೂಚರಿಗೆ ನಾವು ಈ ಥರ ಪ್ಲ್ಯಾನ್ ಮಾಡಿದರೆ ಆಗುತ್ತಾ, ನಾವು ಆ ಪ್ಲ್ಯಾನ್ ಮುಖಾಂತರ ನಮ್ಮ ಲೈಫ್ ಚೆನ್ನಾಗಿರುತ್ತಾ ಅನ್ನೋದು ನಿಮ್ಮದು ಒಂಥರ ಮನಸ್ಸಲ್ಲಿ. ಹೀಗೆ ಗೊಂದಲದ ಮೇಲೆ ಗೊಂದಲ ಮಾಡೋಕ್ಕಿಂತ ನೀವು ಒಂದು ಸ್ಟ್ರಾಂಗ್ ಆದ ಡಿಸಿಷನ್ ತಗೋಬೇಕು. ಇದು ಮುಂದೆ ಹೋಗೋದಕ್ಕಿಂತ ಮುಂಚೆ ನಾನು ಏನು ಮಾಡಬೇಕು, ನಮ್ಮ ಮುಂದಿನ ಫ್ಯೂಚರ್ ಏನಿದೆ ಅನ್ನೋದನ್ನು ಇಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾತಾಡ್ಕೊಂಡಿದೆ ಅಂತ ಹೇಳಿದರೆ ಇಲ್ಲಿಗೆ ಯಾವ ಗೊಂದಲನೂ ಇರೋದಿಲ್ಲ. ಮನೇಲಿ ಒಪ್ಕೋತಾರ ಬಿಡ್ತಾರ ಅದು ಸೆಕೆಂಡ್ರಿ. ಮೊದಲು ನೀವು ಸರಿಯಾಗಿ ಒಪ್ಕೋತಾ ಇದ್ದೀರಾ, ನಿಮ್ಮ ಮನಸ್ಸನ್ನು ನೀವು ಕರೆಕ್ಟಾಗಿ ಇದು ಮಾಡ್ಕೋತಾ ಇದ್ದೀರಾ ಅನ್ನೋದು ಮೇನ್ ಇರೋದಿಲ್ಲ ಅಲ್ವಾ. ನೀವು ಯಾವ ರೀತಿ ಅವರ ಜೊತೆ ಇರ್ತೀರಾ, ನೀವು ಏನು ಅವ್ರ ಜೊತೆ ಮಾತಾಡ್ತಾ ಇದ್ದೀರಾ ಅದ್ರ ಬಗ್ಗೆ ನೀವು ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕಂದರೆ ಈಗ 3 ಆಫ್ ಪೆಂಟಿಕಲ್ ಬಂದಿದೆ ಅಂದರೆ 3ನೇ ವ್ಯಕ್ತಿ ಪ್ರವೇಶನ ಆಗ್ಬೋದು. ನಿಮ್ಮನ್ನು ಕೆಡ್ಸೋಕ್ಕೋಸ್ಕರ ಬೇರೆ ವ್ಯಕ್ತಿನೂ ಬಂದಿರ್ಬೋದಲ್ವಾ, ಅಥವಾ ಇದು ಒಂದು ಅದ್ಭುತವಾದ ಸಂಬಂಧನೂ ಆಗಿರ್ಬೋದು. ಆ ಸಂಬಂಧನ ಯಾವ ರೀತಿ ಉಳಿಸ್ಕೋಬೇಕು ಅಂತ ಹೇಳಿ ನೀವು ಚಿಂತೆ ಮಾಡ್ತಿರ್ಬೋದು. ಇದೇ ರೀತಿ ನೀವು ಅವರು ನನ್ನ ಜೊತೆ ಹೇಗಿರ್ತಾರೆ ಅನ್ನೋದಕ್ಕಿಂತ ನಾವು ಅವ್ರ ಜೊತೆ ಹೇಗಿರ್ತೀವಿ ಅನ್ನೋದ್ರ ಮೇಲೆ ನಿಮ್ಮ ಸಂಬಂಧ ನಿಂತಿರುತ್ತೆ ಅಲ್ವಾ. ಹೀಗೆ ಇನ್ನೊಬ್ಬರು ಬೆಳೆಸೋದನ್ನು ನೋಡಬೇಕು. ಅಂದರೆ ನೀವು ಅವ್ರನ್ನ ಬೆಳೆಸಿದ್ರೆ ನಿಮ್ಮನ್ನು ಇವ್ರು ಬೆಳೆಸ್ತಾರೆ. ಅಂದರೆ ಪ್ರೀತಿ ನೀವು ಇವ್ರಿಗೆ ಪ್ರೀತಿ ಹೆಚ್ಚು ಕೊಟ್ಟರೆ ಅಂದರೆ ಅವರು ನಿಮಗೆ ಹೆಚ್ಚಿನ ಪ್ರೀತಿ ಕೊಡ್ತಾರೆ. ಅದನ್ನು ಬಿಟ್ಟು ನಾನು ಹೀಗ್ದ ಅಂತ ಅನುಮಾನ ಅದನ್ನು ಗೊಂದಲದಲ್ಲಿ ಮಾಡ್ಕೊಂಡ್ರೆ ಸ್ವಲ್ಪ ಕ್ರಿಟಿಕಲ್ ಆಗುತ್ತೆ ಅಂತ ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ಯಾವುದೇ ವಿಚಾರ ಆಗಿರ್ಬೋದು, ನನ್ನ ಪ್ರೀತಿ, ನನ್ನ ಮನಸ್ಸು, ನಾನು ಚೆನ್ನಾಗಿದ್ದೀನ, ಅವ್ರ ವ್ಯಕ್ತಿತ್ವ ಚೆನ್ನಾಗಿದೆಯಾ, ಅವ್ರಿದು ಚೆನ್ನಾಗಿದೆಯಾ, ನನ್ನ ಮನೇಲಿ ಒಪ್ಕೋತಾರ, ಮುಂದಿನ ಫ್ಯೂಚರ್ ಹೇಗಿದೆ, ಈ ಥರ ನೀವು ಯೋಚನೆ ಮಾಡ್ತಾ ಇನ್ನೂ ಸ್ಟೆಪ್ಪೇ ಇಟ್ಟಿಲ್ಲ, ಯಾವುದಕ್ಕೂ ಮುಂದೆ ಹೋಗೋಣ ಅನ್ನೋ ಸ್ಟೆಪ್ ಇಟ್ಟಿಲ್ಲ. ಬಟ್ ನೀವು ಈಗ ಏನು ಮಾಡ್ತಾಯಿದ್ದೀರಾ, ನನ್ನ ಲವ್ ಲೈಫ್ ಚೆನ್ನಾಗಿರುತ್ತಾ ಅನ್ನೋದ್ರಲ್ಲೇ ಇದ್ದೀರಾ. ಚೆನ್ನಾಗಿರುತ್ತೆ. ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ, ನೀವು ಯಾವ ರೀತಿ ಅದಕ್ಕೆ ಟೈಮ್ ಕೊಡ್ತೀರಾ, ನಿಮ್ಮ ಪ್ರೀತಿಗೆ ನೀವು ಎಷ್ಟು ಟೈಮ್ ಕೊಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಪ್ರೀತಿ ನಿಂತಿರುತ್ತೆ. ನಿಮ್ಮ ಮಾತುಗಳಲ್ಲಿ ನೀವು ಅವ್ರಿಗೆ ತೋರಿಸುವಂಥ ಗೌರವದಲ್ಲಿ ನಿಮ್ಮ ಜೊತೆ ಆ ಪ್ರೀತಿ ಇರುತ್ತೆ, ವ್ಯಕ್ತಿತ್ವದಲ್ಲಿ ಇರುತ್ತೆ. ನೀವು ಯಾವ ರೀತಿ ಅವರಿಗೆ ಸಪೋರ್ಟಿವ್ ಆಗಿ ಇರ್ತೀರಾ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಈಗ ಒಬ್ಬ ಹೆಣ್ಮಗಳಾಗಿರ್ಬೋದು, ಗಂಡು ಮಗಳು ಮುಂದಿನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲೇಬೇಕು. ಆದರೆ ಇನ್ನೂ ಸ್ಟೆಪ್ಪೇ ಇಟ್ಟಿಲ್ಲ ಅಂದರೆ ಯಾವ ರೀತಿ ನೀವು ಇದು ಮಾಡೋಕ್ಕೆ ಹೋಗ್ತೀರಾ ಅಲ್ವಾ. ಅದೇ ರೀತಿ ನಿಮ್ಮ ಪ್ರೀತಿ ಇನ್ನೂ ಮುಂದೆ ಅದ್ಭುತವಾಗಿರುತ್ತೆ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಪ್ಪ ಅಂದರೆ ಡೆತ್ ಕಾರ್ಡ್ ಏನು ಹೇಳ್ತಾ ಇದ್ದಪ್ಪ ಅಂದರೆ ಈಗ ನೀವು ಯೋಚನೆ ಮಾಡ್ತಾ ಇರೋದು ಸರಿ ಇದೆ, ಬಟ್ ಮುಂದೆಂದು ಇವಾಗ ಮಾಡ್ತಾ ಇರೋ ಪ್ರೀತಿಗೆ ಈಗ ಜಸ್ಟ್ ಏನು ಹೇಳ್ತಾ ಇದೆಯಪ್ಪ ಅಂದರೆ ಅದು ನಮ್ಮ ಪ್ರೀತಿ ಈಗ ಹಳೇದಾಗಿರ್ಬೋದು, ಹೊಸದಾಗಿ ಮತ್ತೆ ಪ್ರಾರಂಭ ಆಗುತ್ತೆ. ಅಂದರೆ ಈಗ ಯೋಚನೆ ಮಾಡ್ತಾ ಟೈಮ್ ಕಳೀತಾ ಹೋದ್ವಿ ಅಂದರೆ ಅದ್ರ ಮುಂದೆ ಸ್ಟೆಪ್ ಇಟ್ಟಿವಿ ಅಂದರೆ ನಾವು ಅದ್ರ ಮುಂದಿನ ದಾರಿ ನೋಡಿದ್ವಿ ಅಂದರೆ ನಿಮಗೆ ಹೊಸದಾದ ಒಂದು ಜೀವನ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಈಗೂ ಬಿಡಬೇಕು, ನಿಮ್ಮಲ್ಲಿರುವಂತಹ ಸಿಟ್ಟನ್ನು ಬಿಡಬೇಕು, ಅವೆಲ್ಲ ಬಿಟ್ಟರೆ ಅಂದರೆ ನಿಮ್ಮಲ್ಲಿ ಪ್ರೀತಿ, ನಿಮ್ಮ ಸಂಬಂಧ ಒಂದು ಅದ್ಭುತ ಎನರ್ಜಿಯೊಂದಿಗೆ ಒಂದಾಗುತ್ತೆ ಅನ್ನೋದನ್ನೇ ಹೇಳ್ಬೋದು. ಅಂದರೆ ಇಲ್ಲಿ ಯಾವ ರೀತಿ ಅಂದರೆ ಇದು ಶರೀರ ಅಷ್ಟೇ. ಅಂದರೆ ನಿಮ್ಮ ಏನೋ ಒಂದು ಮಾಡ್ತಾಯಿದ್ರೆ ಅಂದರೆ ಮುಕ್ತಾಯ ಆಗುತ್ತೆ, ಅದು ಶರೀರದಿಂದ ಮುಕ್ತಾಯ ಆಗುತ್ತೆ, ಆತ್ಮದಿಂದ ಮುಕ್ತಾಯ ಆಗಲ್ಲ. ಪ್ರೀತಿ ಅನ್ನೋದು ಒಂದು ಸರಿ ಹುಟ್ಟಿತು ಅಂದರೆ ಮನಸ್ಸಿಂದ ಹುಟ್ಟಿರೋ ಪ್ರೀತಿ ಅದು ಯಾವತ್ತೂ ಶಾಶ್ವತನೇ. ಅದು ಈಗಿನ ಕ್ಷಣಕ್ಕೆ ಮಾತ್ರ ಅಲ್ಲ, ಅದು ಮುಂದೆ ನಮ್ಮ ಫ್ಯೂಚರ್ ಏನಿದೆಯೋ ಅನ್ನೋದನ್ನು ಸಹಿತ ಅದು ಪ್ಲ್ಯಾನ್ ಮಾಡ್ತಾ ಹೋಗುತ್ತೆ. ಹಳೆ ಪ್ಯಾಟ್ರನನ್ನು ಮುಕ್ತಾಯ ಮಾಡುತ್ತೆ. ಅಂದರೆ ನೀವು ಬರೀ ಅದೇ ಯೋಚನೆಯಲ್ಲಿ ಇದು ಸರಿ ಹೋಗುತ್ತಾ, ಸರಿ ಬಿಡುತ್ತಾ, ಇದೇನು ಮಾಡ್ತಾಯಿದ್ದೀವಿ, ಏನು ಎತ್ತ ಅಂತ ಯೋಚನೆ ಮಾಡ್ತಾ ಇರುವಾಗ ನಿಮ್ಮ ತಪ್ಪುಗಳು ಮತ್ತು ಅರ್ಥಗಳನ್ನು ಮುಗಿಯುವ ಹಂತ. ಅಂದರೆ ನಿಮ್ಮ ತಪ್ಪು ಕಲ್ಪನೆಗಳೆಲ್ಲ ಮುಗಿದು ಒಂದು ಹೊಸದಾದ ಲೈಫ್, ಅಂದರೆ ಇಲ್ಲಿ ಮುಂದಿನ ಹೆಜ್ಜೆನೇ ಇಡ್ತಾ ಇರ್ಬೋದು. ಬರೀ ಇದು ಲವ್ ಲೈಫ್ ಅಲ್ಲ, ನನ್ನ ಜೀವನದ ಮುಂದಿನ ಫ್ಯೂಚರ್ ಬಗ್ಗೆನೂ ನಾನು ಯೋಚನೆ ಮಾಡಬೇಕು, ನಾವು ಮುಂದಿನ ಹೆಜ್ಜೆನ ನಾನು ಹೋಗಬೇಕು ಅಂತ ಹೇಳಿ ಮುಂದೆ ಸ್ಟೆಪ್ ಇಡ್ತಾ ಇರ್ಬೋದು. ಅಲ್ಲಿ ಹಳೇದು ಹೋಗಿ ಹೊಸದಾದ ಮತ್ತೆ ಲೈಫ್ ಮತ್ತೆ ಒಂದು ಸ್ಟೆಪ್ ಮುಂದೆ ಹೋಗ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಸ್ಟ್ರೆಂತ್ ಕಾರ್ಡ್ ಅಂದರೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಬೇಡಿ, ನಿಮ್ಮ ಪ್ರೀತಿ ಶಾಶ್ವತವಾಗಿರ್ದದ್ದು. ಅಂದರೆ ನಿಮ್ಮ ಪ್ರೀತಿ ಎಷ್ಟು ಬಲವಾಗಿದೆ ಅಂದರೆ ತುಂಬಾ ಅಂದರೆ ಯಾವ ರೀತಿ ನಿಮ್ಮ
ನಿಮ್ಮ ವ್ಯಕ್ತಿತ್ವದ ಮೇಲೆ ನಿಂತಿದೆ ನಿಮ್ಮ ಪ್ರೀತಿ. ಅಂದರೆ ನೀವು ಎಷ್ಟು ಅವರಿಗೆ ಮುಗ್ಧತೆಯಿಂದ ಪ್ರೀತಿ ಮಾಡ್ತೀರಾ, ನೀವು ಅವರಿಗೆ ಎಷ್ಟು ಕೇರ್ ಮಾಡ್ತೀರಾ, ನೀವು ಅವರಿಗೆ ಕಡಿವಾಣ ಹಾಕೋದ್ರಿಂದ ಯಾವುದೂ ಉಳಿಯೋದಿಲ್ಲ. ಅಂದರೆ ಸಿಟ್ಟು, ಕೋಪ, ಹತಾಶೆ ಈ ಥರದಿಂದ ನೀವು ಏನೇ ಒಂದು ಮಾಡ್ತೀರಿ ಅಂದರೂ ಯಾವುದೂ ಉಳಿಯೋದಿಲ್ಲ. ಇವತ್ತು ನೀವು ಎಷ್ಟು ಅವರನ್ನು ಪ್ರೀತಿಯಿಂದ ಅವರನ್ನು ಕಂಟ್ರೋಲ್ ಮಾಡ್ಕೋತೀರಾ, ಅವ್ರ ಜೊತೆ ನೀವು ಇರ್ತೀರಾ, ನೀವು ಅವ್ರ ಜೊತೆಗೆ ಇರ್ತೀರಾ, ಅದ್ರ ಮೇಲೆ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿದೆ. ಅಂದರೆ ಇಲ್ಲಿ ನಿಮ್ಮ ಶಕ್ತಿ ಯಾವ ರೀತಿಯಪ್ಪ ಅಂದರೆ ನೀವು ಸೈಲೆಂಟಾಗಿ ಮೌನವಾಗಿ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಇದು ನಮಗೆ ಸರಿ ಹೋಗುತ್ತಾ, ಮುಂದೆ ನಾವು ಲೈಫ್ ಚೆನ್ನಾಗಿರುತ್ತಾ, ನಾವು ಈ ಜರ್ನಿನ ನಾವು ಮುಂದೆ ಹೋಗ್ಬೋದಾ, ಆ ಸ್ಟೆಪ್ ನಾವು ತಗೊಂಡಿದ್ದೀವಿ, ಮುಂದೆ ನಮಗೆ ಅದು ಒಂದು ಒಳ್ಳೆಯ ಫ್ಯೂಚರ್ ಕೊಡುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಸಹನೆಯಿಂದ ಯೋಚನೆ ಮಾಡ್ತಾ ಇದ್ದೀರಾ. ನಿಜವಾದ ಪ್ರೀತಿ ಇದು ನಂದು, ಇದು ನಿಜವಾದ ಪ್ರೀತಿ ನನಗೆ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದೆ. ಆದರೆ ಹಾಗೆ ಹೋಗ್ತಾ ಹೋಗ್ತಾ ಈಗೋ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಆ ಪ್ರೀತಿ ಸಿಕ್ಕಾದ್ಮೇಲೆ ಈಗೋ ಕಡಿಮೆ ಆಗ್ತಾ ಹೋಗುತ್ತೆ. ಒಬ್ಬರನ್ನು ಪ್ರೀತಿ ಮಾಡುವಷ್ಟು ಹೆಚ್ಚಾಗಿ ಪ್ರೀತಿ ಮಾಡುವಂತಹ ಎನರ್ಜಿ ನಿಮಗೆ ಪಾಸ್ ಆಗ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಯೋಚನೆ ಮಾಡ್ತಾ ಇದ್ರಿ, ಗೊಂದಲದಲ್ಲಿದ್ರಿ, ಅದನ್ನ ಚರ್ಚೆ ಮಾಡ್ತಾ ಇದ್ರಿ. ಆದರೆ ಅದನ್ನ ಚರ್ಚೆ ಮಾಡಿ ಒಂದೆಲ್ಲ ಮುಗಿದು ಅದು ಹಂತ ಮುಗಿದು ಮತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮುಂದೆ ಹೋಗಿದ್ದೀರ. ನೆಕ್ಸ್ಟ್ ಸ್ಟೆಪ್ ಬಂದು ನೀವು ಆ ಲೈಫನ್ನು ಎಂಜಾಯ್ ಮಾಡಬೇಕು. ಯಾವ ರೀತಿ ನಾನು ಆ ಲೈಫನ್ನು ಎಂಜಾಯ್ ಮಾಡಬೇಕು, ನಾನು ಯಾವ ರೀತಿ ಅದನ್ನ ಪಡ್ಕೋಬೇಕು, ಅದನ್ನ ಪಡ್ಕೊಂಡು ಹೇಗೆ ನಾನು ಕಾಪಾಡ್ಕೋಬೇಕು, ಆ ಸ್ಟ್ರೆಂತ್ ನನಗಿದೆಯಾ, ಅದು ನನ್ನ ಮುಂದೆ ನನ್ನ ಫ್ಯೂಚರ್ ಬಗ್ಗೆ ನನಗೆ ಒಳ್ಳೆಯ ಅವಕಾಶ ಮಾಡಿಕೊಡುತ್ತಾ, ನನ್ನ ಲೈಫಲ್ಲಿ ಇನ್ನೂ ಚೆನ್ನಾಗಿರ್ತೀವ, ನಾವು ನನ್ನ ಮುಂದಿನ ಫ್ಯೂಚರಲ್ಲಿ ನಾನು ಅಂದ್ಕೊಂಡಂತಹ ಕನಸು ಈಡೇರುತ್ತಾ. ಈ ರೀತಿ ನಿಮ್ಮ ಪ್ರಶ್ನೆಗಳಿಗೆ ಒಂದು ಅದ್ಭುತವಾದ ಸ್ಟ್ರೆಂತ್ ಕೊಡ್ತಾ ಇದೆ, ಎನರ್ಜಿ ಕೊಡ್ತಾ ಇದೆ. ಹೌದು, ನಿಮ್ಮ ಲೈಫಲ್ಲಿ ತುಂಬಾ ಚೆನ್ನಾಗಿರ್ತೀರ, ಲೈಫ್ ತುಂಬ ಚೆನ್ನಾಗಿರುತ್ತೆ, ನೀವು ಅಂದ್ಕೊಂಡಂಥ ಲೈಫ್ ನಿಮಗೆ ಸಿಗುತ್ತೆ, ನಿಮಗೂ ಒಂದು ಅದ್ಭುತವಾದ ಫ್ಯಾಮಿಲಿಯಾಗಿ ನೀವು ಕನ್ವರ್ಟ್ ಆಗ್ತೀರಾ ಅಂತ ಸಹಿತ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ ಲವ್ ಉಳಿಸ್ಕೊಳ್ಳುವ ಶಕ್ತಿ ಅಷ್ಟೇ ಅಲ್ಲ, ನಿಮಗೆ ಲವ್ ಯಾವ ರೀತಿ ನೀವು ಎಕ್ಸ್ಪ್ರೆಸ್ ಮಾಡಬೇಕು, ನಾವು ಯಾವ ರೀತಿ ಅವರ ಜೊತೆ ಇರಬೇಕು ಅನ್ನೋದು ಮುಖ್ಯವಾಗಿರುತ್ತೆ. ಅಂದರೆ ನಾವು ಮೌನದಿಂದ ಯಾವುದನ್ನು ಅಳೆಯೋದಕ್ಕಾಗಲ್ಲ. ಮೌನದಲ್ಲಿ ನಮ್ಮ ಮನಸ್ಸಲ್ಲಿ ಹೇಳ್ಕೊಂಡ ಮಾತು ಯಾವುದೂ ಅದು ಬಗೆಹರಿಯೋದಿಲ್ಲ. ಅಲ್ಲಿ ನಾವು ಮಾತಾಡಬೇಕು. ನಾವು ಪ್ರೀತಿಯಿಂದ ಯಾವ ರೀತಿ ನಾವು ಅವ್ರ ಹತ್ರ ಮಾತಾಡ್ತೀವಿ, ನಾವು ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ, ಅವ್ರಿಗೆ ನಾವು ನಮ್ಮಿಂದ ಅವ್ರಿಗೆ ಪ್ರೀತಿ ಸಿಗ್ತಾ ಇದೆಯಾ, ನಾವು ನೋಡ್ಕೊತಾ ಇದ್ದಾವ, ಅವ್ರ ಮನಸ್ಸನ್ನು ನೀವು ಅರ್ಥ ಮಾಡ್ಕೋತಾ ಹೋದ್ರಿ ಅಂದರೆ ಈ ಲೈಫ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಫ್ಯಾಮಿಲಿ ಅಂತ ಬಂದಿದೆ, 10 of Cups. ಅಂದರೆ ನೀವು ಅಂದ್ಕೊಂಡಂಥ ಲೈಫ್ ನಿಮಗೆ ತುಂಬಾ ಅದ್ಭುತವಾಗಿ ಸಿಗ್ತಾ ಇದೆ. ನೀವು ಯಾವ ರೀತಿ ನಿಮ್ಮ ಲೈಫ್ ಇರಬೇಕು, ನಿಮ್ಮ ಮುಂದಿನ ಫ್ಯೂಚರ್ ಪ್ಲ್ಯಾನ್ ಮಾಡಿದರೆ ಅದೇ ಥರ ಪ್ಲ್ಯಾನ್ ನಿಮಗೆ ಒಂದು ಯೂನಿವರ್ಸ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಲವ್ ಲೈಫ್ ಬಗ್ಗೆ ನಾನು ಹೇಳ್ತಾ ಇರೋದು, ಒಬ್ಬ ಹುಡುಗಿ ಲೈಫಲ್ಲಿ ಯಾವ ರೀತಿ ಮುಂದಿನ ಫ್ಯೂಚರ್ ಏನಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿರ್ತಾರೆ. ಆ ಲವ್ ಲೈಫ್ ಬಗ್ಗೆ ಹೇಳಬೇಕು ಅಂದರೆ ನೀವು ಮುಂದೆ ಅದ್ಭುತವಾದ ಜೀವನವನ್ನು ನಡೆಸ್ತೀರಾ, ನಿಮ್ಮ ಕನಸುಗಳನ್ನು ಈಡೇರಿಸ್ಕೋತೀರಾ, ನಿಮ್ಮ ಲೈಫನ್ನು ನಿಮ್ಮ ಜೊತೆ ಇರುವಂಥ ವ್ಯಕ್ತಿಗಳೇ ಒಂದು ಅದ್ಭುತವಾಗಿ ನಿಮ್ಮ ಜೊತೆಯಾದ ಜೀವನವನ್ನು ನಡೆಸ್ತಾರೆ, ಖುಷಿಯಾಗಿ ಜೀವನ ನಡೆಸ್ತಾರೆ. ನೀವು ಅಂದೊಂದು ಏನೇನು ಅಂದ್ಕೊಂಡಿದ್ರೆ ನಿಮ್ಮ ಜೀವನದಲ್ಲಿ ಇದೇ ನನ್ನ ಖುಷಿ ಆಗಿರಬೇಕು ಅಂತ ಹೇಳಿ ಅನ್ಸ್ಕೊಂಡಿದ್ರೆ ಆ ಎಲ್ಲ ಖುಷಿ ನಿಮಗೆ ಇಲ್ಲಿ ಸಿಗ್ತಾ ಇದೆ ಅಂತ ಹೇಳಿ ಇಲ್ಲಿ ಹೇಳ್ಬೋದು. ಅಂದರೆ ಇಲ್ಲಿ ಒಟ್ಟಾರೆಯಾಗಿ ಏನಪ್ಪ ಹೇಳಬೇಕು ಅಂದರೆ ಈ ಸಂಬಂಧ ಮುಗಿಯುವಂಥದ್ದಲ್ಲ. ಅಂದರೆ ಈ ಹಂತ ಏನಾಗ್ತಾ ಇದೆಯಪ್ಪ ಅಂದರೆ ಮುಗಿಯುವಂಥ ಹಂತ ಅಲ್ಲ, ಇದು ನಿಮ್ಮದು ಮುಂದೆ ಒಂದು ಅದ್ಭುತವಾದ ಜೀವನ ಸ್ಟಾರ್ಟ್ ಆಗುವಂಥ ಹಂತ ಇದು ಅಂತ ಹೇಳ್ಬೋದು. ಹೊಸ ರೂಪದಲ್ಲಿ ಪ್ರೀತಿ ಪುನರ್ಜನ್ಮ ಪಡ್ಕೊಳ್ಳುವಂತಹ ಪ್ರೀತಿ ಇದು. ನೀವು ಸಹನೆಯಿಂದ ಇದ್ದರೆ ನೀವು ಪ್ರೀತಿನ ಉಳಿಸ್ಕೋತೀರ. ಅದೇ ಸಹನೆ ಬಿಟ್ಟು ನೀವು ಹೋದ್ರಿ ಅಂದರೆ ಬೇರೆನೇ ಅರ್ಥ ಆಗುತ್ತೆ ಅಲ್ವಾ. ನಾವು ಎಷ್ಟು ಪ್ರೀತಿಯಿಂದ ನಾವು ಪಡ್ಕೋತೀವಿ, ಅದು ಪ್ರೀತಿ ಮುಂದೆ ಒಂದು ಅದ್ಭುತವಾದ ಜರ್ನಿಯಾಗಿ ಉಳಿಯುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಈ ಪ್ರೀತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಯಾಕೆಂದರೆ ಒಂದು ಪ್ರೀತಿ ಉಳಿಸ್ಕೋಬೇಕಂದ್ರೆ ನಾವು ಎಷ್ಟು ಮುಖ್ಯವಾಗಿ ಸಹನೆ ತೋರಿಸ್ಬೇಕು, ಪ್ರೀತಿ ತೋರಿಸ್ಬೇಕು, ಅದಕ್ಕೆ ಟೈಮ್ ಕೊಡಬೇಕು. ಆ ಟೈಮಿಗೋಸ್ಕರ ಅವ್ರು ನಮ್ಮನ್ನ ಎಷ್ಟು ಅರ್ಥ ಮಾಡ್ಕೋತಾರೆ, ಅವ್ರು ನಮ್ಮ ಜೊತೆಗಿದ್ದಾರೆ, ಈ ಥರ ಎಲ್ಲ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಆ ಮನಸ್ಥಿತಿ ಪ್ರಕಾರ ನಾವು ಪಾಸಿಟಿವ್ ಆಗಿ ಹೋದ್ವಿ ಅಂದರೆ ನಮ್ಮ ಲೈಫ್ ಒಂದು ಅದ್ಭುತವಾದ ಜೀವನದ ಜರ್ನಿ ಆಗಿರುತ್ತೆ ಅಂತ ಹೇಳ್ದ ಇವತ್ತಿನ ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.